ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿನ ಹಣ ಮಧ್ಯಾಹ್ನ 3 ಗಂಟೆಗೆ ಈ 13 ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತದೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಿಂದಿನ ಹಿಡ್ಕೊಂಡು ಸ್ಪೀಡ್ ಆಗಿ ಜಮಾ ಆಗುತ್ತೆ ಅನ್ನುವಂತಹ ಹೇಳಿಕೆಗಳು ಕಂಡು ಬರ್ತಾ ಇದೆ. ಸೊ ಹಾಗಾದ್ರೆ ಇದುವರೆಗೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಿದ್ದಾರೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹಾಗಾದ್ರೆ ಇನ್ಮೇಲಿಂದ ಸ್ಪೀಡ್ ಆಗಿ ಜಮಾ ಮಾಡಿದ್ರೆ ಈ ಒಂದು ವಾರದಲ್ಲಿ ಏನಿದೆ ಅಲ್ಲ 16 ಮತ್ತು 17ನೇ ಕಂತಿನ ಹಣ ಪೂರ್ತಿ ಕ್ಲಿಯರ್ ಆಗುತ್ತೆ. ಅದರ ಜೊತೆಯಾಗಿ ಇದೇ ತಿಂಗಳು ಕೂಡ ಎಂಡ್ ಕೂಡ ಆಗುತ್ತೆ. ನೆಕ್ಸ್ಟ್ ಮಂತ್ ನಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ನಿಮಗೆ 18 ಮತ್ತು 19ನೇ ಕಂತಿನ ಹಣ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಬಹುದು. ಈಗ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿಗಾಗಿ ವೇಟ್ ಮಾಡಿ ಅಂತ ಸಾಕಾಗ್ಬಿಟ್ಟಿದೆ. ಆಲ್ರೆಡಿ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಮೊದಲು ಕೂಡ ಟ್ರಯಲ್ ಮಾಡಿದ್ರು. ಸೊ ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಹಣ ಹೋಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚನೆ ಕೊಟ್ಟ ಆದ್ಮೇಲೆ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಮಾಡುತ್ತೀನಿ ಅಂತ ಹೇಳಿದ್ರು. ಮತ್ತೆ ಮೊನ್ನೆನೂ ಕೂಡ 4-5 ದಿನಗಳ ಹಿಂದೆನೂ ಕೂಡ ಒಂದು ವಾರದ ಒಳಗಾಗಿನೇ ನಾನು ಬಿಡುಗಡೆ ಸಂಪೂರ್ಣವಾಗಿ ಸ್ಪೀಡಾಗಿ ಜಮಾ ಮಾಡುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಒಂದು ಅಧಿಕಾರಿಗಳಿಗೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು. ಸೊ ನೀವು ನೋಡಿದ್ದೀರಿ, ಅದರ ಬಗ್ಗೆನೂ ಕೂಡ ನಾನು ಒಂದು ಲೈವ್ ಪ್ರೂಫ್ ಆಗಿ ಅವ್ರು ಏನು ಹೇಳಿದ್ದಾರೆ ಅದನ್ನೇ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೇ ಫಸ್ಟ್ ಡಿಲೇ ಆಗಿರುವಂಥದ್ದು. ಅಂದರೆ ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಬರೋದ ಕಾರಣಕ್ಕಾಗಿ ಮೊದಲನೇ ಬಾರಿ ಅಲ್ವಾ, ಸೊ ಹೀಗಾಗಿ ಲೇಟ್ ಆಗಿದೆ. ಇನ್ನು ನೆಕ್ಸ್ಟ್ ಮತ್ತೊಂದು ಸಾರಿ ಆ ರೀತಿ ಆಗೋದಿಲ್ಲ, ಇನ್ನು ಮುಂದೆ ಸ್ಪೀಡ್ ಆಗಿನೇ ಬರ್ತಾ ಇರ್ತದೆ. ಬೆಂಗಳೂರು ಸುತ್ತಮುತ್ತ ಏನಿದಾವಲ್ಲ, ಸೊ ಆ ಒಂದು ತಾಲೂಕುಗಳಿಗೆ 4 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಮುಟ್ಟಿ ನಮ್ಮ ಇಲಾಖೆಗೆ ಬಂದ ಮೇಲೆ ಸೊ ಡಿ ಮುಖಾಂತರ ಹಣವನ್ನು ಜಮಾ ಮಾಡಲಿಕ್ಕೆ ನಾವು ಒಂದು DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಸೊ ಹಾಗಾದರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ. ಆಲ್ರೆಡಿ ಸುಮಾರು 4,800 ಕೋಟಿ ಅಥವಾ 5,000 ಕೋಟಿವರೆಗೂ ಕೂಡ ಹಣ ಬೇಕಾಗುತ್ತೆ. 2 ತಿಂಗಳ ಹಣ ನಮಗೆ ಸದ್ಯದಲ್ಲಿ 2 ತಿಂಗಳ ಹಣ ಜಮಾ ಆಗ್ತಾ ಇದೆ. 16 ಮತ್ತು 17ನೇ ಕಂತಿನ ಹಣ 2 ತಿಂಗಳದ ಹಣ ಜಮಾ ಆಗ್ತಾ ಇದೆ. 3ನೇ ತಿಂಗಳದ ಏನಿದೆಯಲ್ಲ ಅದನ್ನ ಮಾರ್ಚ್ನಲ್ಲಿ ಹಾಕೊಡ್ತೇವೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಜನವರಿ ಫೆಬ್ರವರಿ ತಿಂಗಳದ ಹಣ ಮಾರ್ಚ್ನಲ್ಲಿ ಕೊಡ್ತಾರೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ. ಸೊ ಈ ಒಂದು ಕಂತಿನಲ್ಲಿ ಮಾತ್ರ ಡಿಲೇ ಆಗತಕ್ಕಂಥದ್ದು 16-17 ಕಂತು. ನೆಕ್ಸ್ಟ್ ಕಂತಿನಲ್ಲಿ ಡಿಲೇ ಆಗೋದಿಲ್ಲ ಅನ್ನುವಂತಹ ಸೂಚನೆಯನ್ನ ಹೇಳಿಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇರುವಂತದ್ದು ನೋಡೋಣ. ಸೊ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಕೂಡ ಇದಾವೆ, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಅಲ್ಲ ನಿಮ್ಮ ಖಾತೆಗಳಿಗೆ ಬರ್ತದೆ ಇಲ್ಲ ಅನ್ನೋದಿಲ್ಲ. ಆದರೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರ್ತದೆ, ಇವತ್ತೇ ಬರ್ತದೆ, ನಾಳೆನೇ ಬರ್ತದೆ ಅಂದ್ಕೊಂಡು ನೀವು ಸಾಲ ಸೂಲಗಳನ್ನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಕೂಡ ಇಲ್ಲಿ ರಾಜ್ಯ ಸರ್ಕಾರ ನಿಮಗೆ ಕೊಡ್ತಕ್ಕಂಥದ್ದು. ಯಾಕಂದರೆ ಈ ರೀತಿ ಪ್ರಕರಣಗಳು ಬಹಳಷ್ಟು ಜಿಲ್ಲೆಗಳಲ್ಲಿ ಒಂದು ಪ್ರಕರಣಗಳು ದಾಖಲೆ ಆಗಿದಾವಂತೆ. ಏನಪ್ಪ ಪ್ರಕರಣಗಳಂದರೆ, ಈಗ ನೋಡಿ, ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಸಾಲಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸಾಲಗಳನ್ನು ತೀರಿಸದೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಗೊತ್ತಿದ್ದು ಸಾಲ ಮಾಡ್ತಾರೆ, ಒಬ್ಬೊಬ್ಬರಿಗೆ ಗೊತ್ತಿಲ್ಲದೆ ಸಾಲ ಮಾಡ್ತಾರೆ. ವಾರದ ಬಡ್ಡಿ ಹತ್ತಿರಂಗಿರುತ್ತೆ. ಈಗ 5,000 ರೂಪಾಯಿ ಇಸ್ಕೊಂಡ್ಬಿಟ್ರಪ್ಪ ಅಂದರೆ ವಾರಕ್ಕೆ 500 ರೂಪಾಯಿ ಕೊಡಲೇಬೇಕು. ಸೊ ಈ ರೀತಿ ನೀವು ಸಾಕಷ್ಟು ಸಾಲಗಳನ್ನು ಮಾಡಿರ್ತೀರಿ, ಅದಕ್ಕೋಸ್ಕರ ಅದನ್ನು ಒಬ್ಬೊಬ್ರಿಗೆ ಕೊಡ್ಲಿಕ್ಕಾಗತ್ತೆ, ಒಬ್ಬೊಬ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಗೃಹಲಕ್ಷ್ಮಿಯನ್ನೇ ನಂಬಿಕೊಂಡು ಯಾರು ಕೂಡ ಈ ರೀತಿ ಕೈ ಸಾಲವನ್ನು ಮಾಡೋದಾಗಿರಲಿ ಅಥವಾ EMI ಮುಖಾಂತರ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಟಿದೆ. ನಿಮ್ಮ ಹತ್ರ ಗೃಹಲಕ್ಷ್ಮಿ ಹಣ ಜಮಾ ಆದ ತಕ್ಷಣ ಅವುಗಳನ್ನು ಅಲ್ಲೇ ಸಂಗ್ರಹಿಸಿಡಿ ಬ್ಯಾಂಕ್ಗಳಲ್ಲಿ. ಸೊ ಸಂಗ್ರಹಿಸಿಟ್ಟು ಒಂದು 10 ತಿಂಗಳು 18 ತಿಂಗಳು ಆದಮೇಲೆ ಒಂದು 20,000 ರೂಪಾಯಿ ಮೇಲ್ಗಡೆ ಆಗಿರುತ್ತೆ. ಸೊ ಅವಾಗ ನಿಮಗೆ ಬೇಕಾದ ವಸ್ತುಗಳನ್ನು ನೀವು ಖರೀದಿ ಮಾಡ್ಕೊಳ್ಬೋದು ಅಥವಾ ಏನು ಬೇಕು ನೋಡಿ ಅದನ್ನು ನೀವು ತೆಗೆದುಕೊಳ್ಬೋದು. ಅದನ್ನು ಬಿಟ್ಟು ನೀವು ಸಾಲಗಳನ್ನು ಮಾಡ್ಕೊಂಡಿದ್ದೆ ಆದರೆ ಒಬ್ಬೊಬ್ಬರಿಗೆ ಅದನ್ನು ಕೊಡ್ಲಿಕ್ಕಾಗತ್ತೆ, ಒಬ್ಬೊಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜಗಳಗಳು ಆಗಿ ಮನೆಯಲ್ಲಿ ಕುಟುಂಬದಲ್ಲಿ ಗೊತ್ತಿಲ್ಲದೆ ಸಾಲಗಳನ್ನು ಕೂಡ ಸಾಕಷ್ಟು ಮಹಿಳೆಯರು ಮಾಡಿದವರಂತೆ. ಅವುಗಳು ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಹೋಗಿದ್ದಾವೆ. ಇಂತಹ ಕಾರ್ಯಕ್ರಮಗಳು ಈ ರೀತಿ ಒಂದು ಹೇಳಿಕೆಗಳು ಈ ರೀತಿ
ಎಲ್ಲನೂ ಕೂಡ ಈಗ ರಾಜ್ಯ ಸರ್ಕಾರ ಅಪ್ಡೇಟನ್ನು ಕೊಟ್ಟಿದೆ ನಿಮಗೆ, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಳಿಸಿದ್ದೀನಿ. ಇನ್ನು 13 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ಯಾವ ಜಿಲ್ಲೆಗಳು ಅನ್ನುವಂಥದ್ದಾದರೆ ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಉಳಿದ ಜಿಲ್ಲೆದವರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಈ ಒಂದು ವಾರದಲ್ಲೇ ಒಂದು ಕಂತು ಎರಡು ಕೂಡ ಜಮಾ ಆಗುತ್ತೆ. ಅಂದರೆ 2,000 ಡಿವೈಡ್ ಆಗಿ ಜಮಾ ಆಗುತ್ತೆ. ಆದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ. ನಿಮಗೆ 4,000 ಒಟ್ಟಿಗೆ ಜಮಾ ಆಗೋದಿಲ್ಲ. 2,000 ಇವತ್ತು ಜಮಾ ಆದರೆ ಇನ್ನು 2 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಆಗುತ್ತೆ. ಸೊ ಹೀಗಾಗಿ 2-3 ದಿನಗಳಲ್ಲಿ ಒಂದು ಕಂತಿನ ಹಣ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ 2-3 ದಿನಗಳಲ್ಲಿ ಒಂದು ಕಂತಿನ ಹಣ ಕ್ಲಿಯರ್ ಮಾಡುವಂತಹ ಸಾಧ್ಯತೆ ಇದೆ. ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ನಮಗೆ ಸಿಕ್ಕಿತ್ತು. ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಕೇಳೋದಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಕ್ಯಾಪ್ ಬಾಯ್ ಫ್ರೆಂಡ್ಸ್.